ಇನ್ನೇನು 1ರಿಂದ 1.5 ವರ್ಷದಲ್ಲಿ PRR1 ಫೇಸ್ 1 ಈಗ ಕಂಪ್ಲೀಟ್ ಆಗುತ್ತೆ ಅಂತ DK ಶಿವಕುಮಾರ್ ಅವರು ಈ ಒಂದು ನೋಟಿಫಿಕೇಶನ್ನಲ್ಲಿ ಹೇಳಿದ್ದಾರೆ. ಹಾಯ್ ಫ್ರೆಂಡ್ಸ್, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈಗ PRR1 ರಿಲೇಟೆಡ್ ಬಿಗ್ ಅಪ್ಡೇಟ್ ಬಂದಿದೆ. ಅದು ಸ್ವತಃ DCM ಆಗಿರುವಂತಹ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಆ ನೋಟಿಫಿಕೇಶನಲ್ಲಿ ಏನಿದೆ ಅಂದರೆ, ಇವರು ಎಲ್ಲ ಒಂದು ರೈತರಿದಾರಲ್ಲ, ಯಾರು PRR1 ಹೋಗ್ತಾ ಇದೆ ದಾರಿಲಿ, ಆ ಒಂದು ರೈತರಿಗೆ ಪರಿಹಾರಗಳನ್ನ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ನಿಮಗೆ TDR ಬಗ್ಗೆ ಗೊತ್ತಿದೆ. 35% ಏನು ಡೆವಲಪ್ಡ್ ಲ್ಯಾಂಡ್ ಕೊಡ್ತಾರೆ. ಅಗ್ರಿಕಲ್ಚರ್ ಫಾರ್ಮರ್ಸ್ ಯಾರು ಲ್ಯಾಂಡ್ನ ಕಳ್ಕೊಳ್ತಿದ್ದಾರೆ ಅವ್ರಿಗೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅವರು ಕಂಟಿನ್ಯೂಸ್ ಆಗಿ ಅವರ ಟ್ವಿಟ್ಟರ್ ಪೇಜಲ್ಲಿ ಅಪ್ಡೇಟ್ ಕೊಡ್ತಾನೆ ಇದ್ದಾರೆ. ನಾನು ಅಷ್ಟೇ ನನ್ನ ವಾಟ್ಸಾಪ್ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈಗ ಅದರದ್ದೇ ಒಂದು ಮುಂದುವರೆದ ಭಾಗ ಇದಾಗಿದೆ. ಇದರಲ್ಲಿ ಅವ್ರು ಏನು ಹೇಳಿದಾರಪ್ಪ ಅಂದರೆ, ಫಸ್ಟ್ ಫೇಸ್ ಆಫ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 1.5 year ಅಂತ ಹೇಳಿದ್ದಾರೆ. ಏನು 650 ಲ್ಯಾಂಡ್ ಓನರ್ಸ್ಗಳು ಇದ್ರಲ್ಲ, ಅವರೆಲ್ಲರೂ ಅವರ ಲ್ಯಾಂಡ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪ್ರಾಜೆಕ್ಟಿಗೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸ್ವಲ್ಪ ರೈತರು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಈಗ ಅದೆಲ್ಲ ರಿಸಾಲ್ವ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಇದನ್ನು ಸ್ವತಃ DCM ಅವರೇ ಹೇಳಿದ್ದಾರೆ. ಈಗೆಲ್ಲ ಕಾಂಪೋಸೇಷನ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದರೆ, ಚೆಕ್ಕು ಅಥವಾ TDR 35% ಡೆವಲಪ್ ಲ್ಯಾಂಡು, ಕಮರ್ಷಿಯಲ್ ಲ್ಯಾಂಡು, ಈ ಥರ ಕೊಡ್ತಾ ಇವರಿಗೆಲ್ಲ ಪೇಮೆಂಟ್ ಎಲ್ಲನೂ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ. ಇದ್ರ ಅಪ್ಡೇಟ್ಗಳನ್ನ ಟ್ವಿಟ್ಟರ್ ಪೇಜಲ್ಲಿ ಮತ್ತು ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ಇನ್ನೇನು ಬರೀ 1ರಿಂದ 1.5 ವರ್ಷದಲ್ಲಿ ಈ ಒಂದು ಪ್ರಾಜೆಕ್ಟ್ನ ಫೇಸ್ 1 ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ. ಅಂದರೆ ಇನ್ನೇನು ಸ್ವಲ್ಪ ದಿನದಲ್ಲೇ PRR1 ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಟೈಮ್ ಇಲ್ಲ. ಮೇ ಬಿ ಒಂದು 3 to 4 months ಅಷ್ಟರಲ್ಲೇ ಈ ಒಂದು ಫಸ್ಟ್ ಫೇಸ್ನ ಏನು PRR1ನ ಫಸ್ಟ್ ಫೇಸ್ ಇದೆಯಲ್ಲ, ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬರೀ 18 ತಿಂಗಳೊಳಗಡೆ ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ನ ಫೇಸ್ 1ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಈ ಒಂದು ಪ್ರಾಜೆಕ್ಟ್ಗೆ ಕಾಂಪೋಸೇಷನ್ ಕೊಡ್ತಾ ಇದ್ದೀರಾ ಎಲ್ಲ ಸರಿ, ಬಟ್ ಟೆಂಡರ್ ಕರೆದಿದ್ದೀರಾ, ಟೆಂಡರ್ ಯಾರಿಗಾದ್ರೂ ಇಶ್ಯೂ ಆಯಿತಾ, ಅವ್ರಿಗೆ ಎಷ್ಟು ಡೆಡ್ಲೈನ್ ಕೊಟ್ಟಿದ್ದೀರಾ, ಪೇಮೆಂಟ್ ಏನಾಯಿತು, ಆ ಒಂದು ಅಪ್ಡೇಟ್ ಪ್ರಕಾರ ಎಷ್ಟು ತಿಂಗಳಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಹೇಳ್ಬೋದು. ಬಟ್ ಬರೀ ಅವ್ರಿಗೆ ಕಾಂಪೋಸೇಷನ್ ಎಲ್ರಿಗೂ ರೈತರು ಕೊಟ್ಟಿದ್ದೀವಿ, ಪ್ರಾಬ್ಲಮ್ ಸಾಲ್ವ್ ಆಗೈತೆ ಅಂದಿದ ತಕ್ಷಣ 18 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಆದರೆ DK ಶಿವಕುಮಾರ್ ಅವರು 18 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದರೆ, ಇದರಲ್ಲಿ ಇದೇ ಬಿಗ್ ಅಪ್ಡೇಟ್ ನನ್ನ ಒಂದು ವಾಟ್ಸಪ್ ಚಾನಲಲ್ಲೂ ಕೂಡ ಇದನ್ನ ಹಾಕಿದ್ದೀನಿ. ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಇವ್ನು ನೋಡೋಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.